ಯಾರಿಗೆ ಏನೇ ತೊಂದರೆ ಬಂದರೂ ನಮ್ಮಮ್ಮ ಅಖಿಲಾಂಡೇಶ್ವರಿಯವ್ರ ಕೈ ಮೀರಿ ಸಹಾಯ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಬಂದಾಗ ಜನ ನಿನ್ನ ಮೊರೆ ಹೋಗ್ತಾರೆ. ಪಾರ್ವತಿ ಚಿಕ್ಕ ಪುಟ್ಟ ವಿಚಾರಗಳಿಗೆ ನಿನ್ನ ಆಶೀರ್ವಾದ ಪಡೆಯೋಕೆ ನಂಬಿಕೆ ಇಟ್ಟು ಬರ್ತಾಳೆ. ಇವತ್ತು ನಾನು ನಿನ್ನ ಪಾದಕ್ಕೆ ನನ್ನನ್ನು ಅರ್ಪಿಸ್ಕೊಳ್ಳೋಕೆ ಬಂದಿದ್ದೀನಿ. ಈಗ ಎದುರಾಗಿರೋ ಸಮಸ್ಯೆಗೆ ಪರಿಹಾರನ ನೀನೇ ಕೊಡ್ಬೇಕು. ಪಾರ್ವತಿ ಕತ್ಲಲ್ಲಿ ಕಷ್ಟಪಟ್ಟು ಬೆಳೆದು ದಾರಿ ಹುಡ್ಕೊಂಡಿರುವಂಥ ಹುಡುಗಿ ಈಗ ಬೆಳಕು ಬಿದ್ದು ಸೌಂದರ್ಯನ ಅನುಭವಿಸುವಂಥ ಸಮಯದಲ್ಲಿ ಅವಳು ನೋಡೋ ಶಕ್ತಿನ ಕಿತ್ಕೊಂಡು ಅವಳನ್ನ ಮತ್ತೆ ಕತ್ಲಿಗೆ ತಳ್ಳಬೇಡ. ಇನ್ನು ಮುಂದೆ ಅವಳ ಬದುಕು ಬೆಳಕಾಗಿರಬೇಕು. ಪಾರ್ವತಿ ಇನ್ನೂ ಬಾಳಿ ಬದುಕಬೇಕಾಗಿರುವಂಥ ಹುಡುಗಿ, ತುಂಬ ಮುಗ್ದೆ ಅವಳು, ಒಂದು ಇರಬೇಕು ನೋವು ಕೊಡಲ್ಲ. ಅಂಥ ಹುಡುಗಿಗೆ ಇಂಥ ಶಿಕ್ಷೆ ಕೊಡೋದು ಎಷ್ಟು ಸರಿ? ಅವಳು ಬೀಳ್ತಾ ಇರೋ ಕೂಪದಿಂದ ರಕ್ಷಿಸೋಕೆ ನನಗೇನು ಮಾಡೋಕ್ಕೂ ಸಿದ್ಧ ಇದ್ದೀನಿ. ಹೇಳು, ನನಗೇನು ಮಾಡಬೇಕು ಹೇಳು. ದೇವರಿಗೆ ಮಾತಿಗಿಂತ ಭಕ್ತಿಯೇ ಹತ್ತಿರ. ಶ್ರದ್ಧಾ ಭಕ್ತಿಯಿಂದ ಬೇಡ್ಕೊಳ್ಳಿ, ಆ ತಾಯಿ ಎಲ್ಲವನ್ನೂ ಸರಿ ಮಾಡ್ತಾಳೆ. ಅಪ್ಪ, ನಿನ್ನ ಮನಸ್ಥಿತಿ ಸರಿ ಇಲ್ಲ ಅಂತ ನಂಗೆ ಗೊತ್ತು. ನಿನ್ನ ಕೋಪದಲ್ಲಿ ಎಲ್ಲ ವಿಚಾರಗಳನ್ನೂ ಊಹೆ ಮಾಡ್ಕೋತಿದ್ಯಾ. ನೀನು ಅನ್ಕೊಂಡಾಗ ಏನು ನಡ್ತಿಲ್ಲಪ್ಪ. ಮುಚ್ಚೆ ಬಾಯಿ. ನಿನ್ನ ಬಗ್ಗೆ ಅವ್ರಿವ್ರು ಹೇಸಿಗೆ ಮಾತಾಡಿದಾಗ ನನ್ನ ಕರಳು ಚುರುಕು ಅನ್ನೋದು. ಆದರೆ ಈಗ ಗೊತ್ತಾಗಿದೆ ನಿನ್ನ ಅರ್ಹತೆ ಇಷ್ಟೇ ಅಂತ. ಅಪ್ಪ, ಒಂದು ನಿಮಿಷ ನನ್ನ ಮಾತನ್ನು ಕೇಳಪ್ಪ. ನನ್ನ ತೊದಲು ನುಡಿಯ ಮೊದಲ ಪದನ ಕೇಳ್ದೋ ನೀನು. ನನ್ನ ಹೆಜ್ಜೆಗೆ ಹೆಜ್ಜೆ ಇಟ್ಟು ಬೀಳ್ದೇ ಇರೋ ಹಾಗೆ ನಡೆಸಿರೋ ನೀನು. ನನ್ನ ನೆರಳಿನ ಸತ್ಯ ಕೂಡ ನಿನಗೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ ನೀನು ನನ್ನ ನಂಬೋದಿಲ್ವಾ? ಆದ್ರೆ ಆ ನನ್ನ ಮಗಳು ಪಾರ್ವತಿ ಈಗಿಲ್ವಲ್ಲ. ನೀನು ನನ್ನ ಮೊದಲಿನ ಪಾರ್ವತಿ ಆಗಿದ್ದಿದ್ರೆ ನಿನ್ನ ಮಾತನ್ನು ನಂಬಿ ಶರಣ ಆಗ್ಬಿಡ್ತಿದ್ದೆ ಕಣೆ. ಆದ್ರೆ ಮದುವೆ ವಿಚಾರದಲ್ಲಿ ಅಖಿಲಮ್ನವ್ರನ್ನ ಯಾಮಾರಿಸ್ದೋಳು ನೀನು. ನಿನ್ನ ನಂಬೋದು ಒಂದೇ, ರಾತ್ರಿ ಕಂಡು ಹಾಳು ಬಾವಿಗೆ ಹಗಲು ಹೋಗಿ ಬೀಳೋದು ಒಂದೇ. ಅಲ್ಲಿ ಒಂದು ಮದುವೆನೇ ನಿಂತು ಹೋಗೋ ಹಾಗೆ ಮಾಡಿದೆ, ಇಲ್ಲಿ ಸಂಬಂಧನೇ ಮುರಿದು ನನಗೆ ಅವಮಾನ ಮಾಡಿದೆ. ನಂಬಿಕೆ ಅನ್ನೋ ಪದಕ್ಕೆ ನಿನ್ನ ಬದುಕಲ್ಲಿ ಅರ್ಥನೇ ಕಳ್ಕೊಂಡ್ಬಿಟ್ಟಿದ್ಯಾ ಕಣೆ ಪಾರ್ವತಿ. ನಾನು ಹಾಗೆಲ್ಲ ಮಾಡ್ತೀನೇನಪ್ಪ. ದಯವಿಟ್ಟು ನನಗೆ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡು. ಆಯ್ತು, ಬಗಳು. ಯಾರು ನಿನ್ನ ಕುತ್ತಿಗೆಗೆ ಈ ತಾಳಿನ ಬಿಗಿದವರು? ಯಾರು ಈ ನೇಣಿನ ಹಗ್ಗನ ನಮಗೂ ಗೊತ್ತಿಲ್ಲದೆ ನಿನ್ನ ಕುತ್ತಿಗೆಗೆ ಸಿಕ್ಕಿಸಿದವರು? ಯಾರನ್ನೇ ಮದುವೆ ಆಗಿದೀಯಾ? ತಾಳಿನ ನನಗೆ ಕಟ್ದೋರು ದೊಡ್ಡ ಯಜಮಾನ್ರು. ಆದ್ರೆ ಅದು ನಿಜವಾದ ಮದುವೆ ಅಲ್ಲಪ್ಪ. ಆ ಮದುವೆಗೆ ಯಾವ ಅರ್ಥನೂ ಇಲ್ಲ. ಅಂದ್ರೆ ಏನೇ ನಿನ್ನ ಮಾತಿನ ಅರ್ಥ? ಅದು ಅವತ್ತು ಈಗ ನೀನು ಬರೋ ಸೇರಿ ಈ ಡೆಮೋ ಮುಗಿಸ್ಬೇಕು. ಈ ಪ್ರಾಜೆಕ್ಟ್ ಮುಗಿಸ್ಕೋಬೇಕು. ಇವತ್ತು ನಮ್ಮ ಕ್ಲೈಂಟ್ಸ್ ಮುಂದೆ ನಮ್ಮ ಮಾಮ್ ಅರಸನಕೋಟೆ ಅಖಿಲಾಂಡೇಶ್ವರಿ ಮರ್ಯಾದೆ ಹೋಗುತ್ತೆ. ಹಾಗಾಗದಕ್ಕೆ ನಾನು ಬಿಡೋದಿಲ್ಲ.
ವಿಷಯ ತಾಮಿನಿ ಮೇಡಮ್ಗೂ ಗೊತ್ತಿದೆ. ಅಖಿಲಮ್ಮವ್ರಿಗೆ ಹೇಳ್ತೀನಿ ಅಂತ ಹೆದರ್ಸ್ತಿದಾರಪ್ಪ. ಆಯ್ತು ಆಯ್ತು, ಆ ಮದುವೆ ಸುಳ್ಳು, ಅದಕ್ಕೆ ಯಾವ ಅರ್ಥನೂ ಇಲ್ಲ ಅಂತ ಆದಮೇಲೆ ಇನ್ನೂ ನಿನ್ನ ಕೊರಳಲ್ಲಿ ಉಳಿದಿರೋ ಈ ಮಂಗಳಸೂತ್ರಕ್ಕೆ ಏನೇ ಅರ್ಥ ಇದೆ? ಯಾಕಿನ್ನು ಇದನ್ನ ನಿನ್ನ ಕೊರಳಲ್ಲೇ ಉಳಿಸ್ಕೊಂಡು ಜೋಪಾನ ಮಾಡ್ಕೊಂಡಿದೀಯಾ? ಇದು ದೊಡ್ಡಯಜಮಾನ್ರನ್ನ ಕಾಯೋ ರಕ್ಷೆ. ದೊಡ್ಡಯಜಮಾನ್ರಿಗೆ ಏನು ಗೌರವ ಮರ್ಯಾದೆ ಕೊಡಬೇಕು ಅದನ್ನೆಲ್ಲ ಇದಕ್ಕೆ ಕೊಟ್ಟು ಕಾಪಾಡ್ಕೊಂಡ್ ಬಂದಿದ್ದೀನಪ್ಪ. ನೋಡು, ನಿನ್ನ ಮಾತಿನ ಅರ್ಥ, ಒಳ ಅರ್ಥಗಳು ಈ ನನ್ನ ಬುದ್ಧಿಹೀನ ಮೆದುಳಿಗೆ ಹೋಗೋದಿಲ್ಲ, ಹೋಗೋದು ಬೇಡ. ನೋಡು ಪಾರು, ನೀನು ತಪ್ಪು ಮಾಡಿದೀಯ. ತಾಳಿನ ಕೊರಳಲ್ಲೇ ಉಳಿಸ್ಕೊಂಡು ದೊಡ್ಡ ತಪ್ಪು ಮಾಡಿದೀಯ. ನೋಡು, ಇದರಿಂದ ಯಾರಿಗೆ ರಕ್ಷೆನೋ ಯಾರಿಗೆ ಭಿಕ್ಷೆನೋ ಗೊತ್ತಿಲ್ಲ, ಆದರೆ ಇದರಿಂದ ನಿನಗಂತೂ ಆಪತ್ತು ತಪ್ಪಿದ್ದಲ್ಲ. ಏನೇ ಮಾಡ್ಕೊಂಡಿದೀಯ ನಿನ್ನ ಬದುಕನ್ನ? ನಿನ್ನ ನಂಬಿಕೆ, ನಿನ್ನ ಕಾಳಜಿ ಎಲ್ಲವೂ ನಿನ್ನನ್ನೇ ನಿಧಾನಕ್ಕೆ ಸುಡ್ತಿದೆ ಕಣೆ. ದೇವರನ್ನ ಗರ್ಭಗುಡಿಲಿಟ್ಟು ಪೂಜೆ ಮಾಡಬೇಕೆ ಹೊರತು ಹೆಗಲ ಮೇಲೆ ಓದ್ಕೊಂಡು ಉತ್ಸವ ಮೂರ್ತಿ ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ, ತಪ್ಪಾಗತ್ತೆ. ದೇವರು ದೇವಸ್ಥಾನಕ್ಕಷ್ಟೇ ಸೀಮಿತ, ಭಕ್ತಾದಿಗಳು ಭಕ್ತಿಗೆ ಅಷ್ಟೇ ಶಾಶ್ವತ. ನೋಡು, ಮೊದಲು ದೇವಸ್ಥಾನಕ್ಕೆ ಹೋಗು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿನ್ನ ಕೊರಳಿಗೆ ಬಿದ್ದಿರೋ ಈ ಹೊರೆನ ದೇವರಿಗೆ ಅರ್ಪಿಸ್ಬಿಡು. ಜೊತೆಗೆ ನಿನ್ನ ಮನಸ್ಸಿನಲ್ಲಿ ಯಾವುದೇ ಭಾವನೆಗಳು ಬೆಳೆದಿದ್ರು ಅದನ್ನು ಬುಡ ಸಮೇತ ಕಿತ್ತು ಆ ದೇವರಿಗೆ ಅರ್ಪಿಸ್ಬಿಟ್ ಬಾ. ನಾವು ಬಡವರು, ಕನಸು ಕಾಣೋದಕ್ಕೂ ಕಣಿ ಕೇಳೋ ಜನ. ಇಲ್ಲಿ ನಿನ್ನ ಕನಸಿಗೆ ಯಾವ ಬೆಲೆನೂ ಇಲ್ಲ. ಇದು ನಾನು ನಿನಗೆ ಕೊಡ್ತಿರೋ ಸಲಹೆ ಅಂತ ಸುಮ್ಮನಿರಬೇಡ. ಇದು ನಾನು ನಿನಗೆ ಕೊಡ್ತಿರೋ ಕೊನೆ ಎಚ್ಚರಿಕೆ. ಇದನ್ನು ಮೀರಿದ್ರೆ ಇಲ್ಲಿ ನೀನಿರ್ತೀಯಾ ಇಲ್ಲ ನಾನಿರ್ತೀನಿ. ಸರ್, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು ಸರ್. ಹರೀಶ್, ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಜಾಗ ಬಿಡಿ. ಸರ್, ನನಗೆ ಗೊತ್ತು ನನ್ನ ಮೇಲೆ ನಿಮಗೆ ಕೋಪ ಇದೆ ಅಂತ. ಪ್ಲೀಸ್ ನನ್ನ ಮಾತು ನಿಮಿಷ ಕೇಳಿ ಸರ್. ಕರುಣೆಯ